ಮೀಟಿಂಗ್ ಡಿ ಕೆ ಶಿವಕುಮಾರ್ ತ್ಯಾಗದ ಮಾತಾಡಿದ್ರು. ಮನೋಭಾವ ತ್ಯಾಗ ಮನೋಭಾವ. ನಾವು ಕಾಂಗ್ರೆಸ್ ಅವ್ರು ಯಾರು ಇನ್ಕ್ಲೂಡಿಂಗ್ ಮೀ, ನಮ್ಗೆ ಯಾವ ರೈಟು ಇಲ್ಲ. ನಮ್ಮ ಜನ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾಣ ಕಳ್ಕೊಂಡು ಬಂದ್ಬಿಟ್ಟು ಅವ್ರು ಯಾವಾಗಲೂ ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರಾಣ ಕಳ್ಕೊಳ್ಳಿಲ್ಲ. ಸ್ವಾತಂತ್ರ್ಯ ಹೋರಾಟ ಮಾಡಿದಂತ ಒಂದು ಚರಿತ್ರೆ ಇರುವ ಪಕ್ಷ ಅಧಿಕಾರಕ್ಕಾಗಿ ತ್ಯಾಗ ಅಂತ ಹೇಳ್ತಾರೆ. ಯಾತ್ರ ನೀವೆಲ್ಲ ಈ ತರ ಮಾಡ್ತೀರ? ಅವ್ರೇನ್ ಹೇಳಿದ್ರು ಅಂತ ಹೇಳ್ಬಿಟ್ರೆ, ಚೀಫ್ ಮಿನಿಸ್ಟರ್ ಏನ್ ಹೇಳಿದ್ರು, ನಮ್ಮಲ್ಲಿ ತ್ಯಾಗ ಮಾಡಿ ಬಂದವರೇ ಹೆಚ್ಚಿಗಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಅಧಿಕಾರಕ್ಕೋಸ್ಕರ ಹೋರಾಟ ಮಾಡಿದ್ರ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ. ನಂತರ ನಮ್ಮ ಇದರಲ್ಲೇ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಇಂದಿರಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ. ರಾಜೀವ್ ಗಾಂಧಿಯವರು ಬಲಿದಾನ ಮಾಡಿದ್ದಾರೆ. ಸೋನಿಯಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ಶಿಪ್ ಅನ್ನೇ ತ್ಯಾಗ ಮಾಡಿದ್ದಾರೆ. ಆ ರೀತಿಯಲ್ಲಿ ಸಾಕಷ್ಟು ಜನ ತ್ಯಾಗ ಮಾಡಿದ್ದಾರೆ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ. ಅವ್ರು ಏನ್ ಹೇಳಿದಾರೆ ಅಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೂ ಹಕ್ಕಿಲ್ಲ, ನನಗೂ ಹಕ್ಕಿಲ್ಲ, ನಾನು MLA ಆಗ್ತೀನಿ ಅಥವಾ ಮಂತ್ರಿ ಆಗ್ತೀನಿ ಅಂತ ನನಗೆ ರೈಟ್ ಇಲ್ಲ. ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡ್ತಾರೆ, ಜನ ನಿರ್ಧಾರ ಮಾಡ್ತಾರೆ. ಡಿನ್ನರ್ ಒಂದು ಕೆಲವನ್ನ ಕರೆದು ಡಿನ್ನರ್ ಕೊಡೋದು ತಪ್ಪ, ಅದು ಯಾವ ಯಾರು ಮಾಡೋದಿಲ್ಲ. ನೀವು ಈ ಬಿಜೆಪಿ ಅವರಿಗೆ ಅವ್ರದ್ದು ಇದು ನಡೀತಾ ಇದೆ, ಅವರ ಪ್ಲೇಟಲ್ಲಿ ಹೆಗ್ಗಣ ಬಿದ್ದಿದೆ. ಅದನ್ನ ಯಾರು ಕಾಣಬಾರ್ದು ಅಂತ ಹೇಳ್ಬಿಟ್ಟು ಒಂದು ನೊಣ ಬಿದ್ದಿದೆ, ಅದು ಬಂದಿದೆ ಅಂತ ಹೇಳ್ಬಿಟ್ಟು ಹಾರಾಡ್ತಾರೆ. ನೀವು ದಯವಿಟ್ಟು ನಿಮ್ಗೆ ಯಾಕೆ ಅದನ್ನ ಹೈಕಮಾಂಡ್ ಇದೆ. ನಮ್ಮಲ್ಲಿ ಒಬ್ಬರನ್ನ ಚೀಫ್ ಮಿನಿಸ್ಟರ್ ಲೀಡರ್ ಮಾಡಬೇಕಾದ ವ್ಯವಸ್ಥೆ ಇದೆ. ಹೊಸದಾಗಿ ಆಯ್ಕೆಯಾದ MLAಗಳು ಕೂತ್ಬಿಟ್ಟು ತೀರ್ಮಾನ ಮಾಡ್ತಾರೆ. ಅದಕ್ಕೆ AICC ಅಬ್ಸರ್ವರ್ ಕಳಿಸ್ತಾರೆ. ಅದ ನಂತರ AICC ಹೈಕಮಾಂಡ್ ಅವರಿಗೆ ಇದನ್ನ ವರದಿ ಕಳಿಸ್ತಾರೆ. ಆ ವರದಿ ಪ್ರಕಾರ ಯಾರು ಮುಖ್ಯಮಂತ್ರಿ ಆಗಬೇಕು ಅಭಿಪ್ರಾಯ ತೆಗೆದು ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರನ್ನ ಬದಲಾವಣೆ ಮಾಡ್ತಿದ್ದ ಹೈಕಮಾಂಡ್ ಅವ್ರು ಹೇಳಿದಾರ? 5 ವರ್ಷ ಸಿದ್ದರಾಮಯ್ಯ ಸರ್, ಅದು ಹೈಕಮಾಂಡ್ಗೆ ಬಿಟ್ಟಿದ್ದು, ನಮ್ಮ CLP ಗೆ ಬಿಟ್ಟಿದ್ದು. ನನಗೆ ಅದು ಹೇಳಲಿಕ್ಕೆ ಅಧಿಕಾರ ಇಲ್ಲ. ಹೈಕಮಾಂಡ್ ಅವ್ರು ನಿಮ್ಗೆ ಹೇಳಿದ್ರೆ ನೀವು ಅವ್ರ ಬರೋ ಕಳ್ಬೇಕು. ಮುಂದಿನ CM ಯಾರು ಬೇಕಾದ್ರೂ ಆಗ್ಬೋದು. ನಾನು ಹೇಳ್ತಾ ಇದ್ದೀನಿ, CLP ನಿರ್ಧಾರ ತಗೊಳ್ಬೇಕಾಗ್ತದೆ. ನನಗೆ ಮಂತ್ರಿ ಆಗಿದೆ ದೊಡ್ಡದು. ನಾನೇನು ರಾಜಕೀಯಕ್ಕೆ ಬರುವಾಗ ಚಿಕ್ಕಮಂಗಳೂರಲ್ಲಿ